ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ 5:45 ನಮ್ಮನೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಬೆಟ್ಟಕ್ಕೆ ಮೋಡ ಟೋಪಿ ಹಾಕಿರೋ ರೀತಿ ಇದೆ. ನನಗಂತೂ ವ್ಯೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಶೂಟ್ ಮಾಡಿದೆ. ಪ್ರತಿದಿನ ಬೆಳಗ್ಗೆ ಒಂದು 10 ನಿಮಿಷನಾದರೂ ನಿಮ್ಮ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಆ ದಿನ ಎಲ್ಲ ಚೆನ್ನಾಗಿರುತ್ತೆ. ಇವತ್ತಿನ ಹೆಲ್ದಿ ಫುಡ್ಡಲ್ಲಿ ಸಜ್ಜೆ ರೊಟ್ಟಿ, ಮೊಳಕೆ ಕಾಳಿನ ಗೊಜ್ಜನ್ನ ಮಾಡಿ ತೋರಿಸ್ತೀನಿ. ಫಸ್ಟು ಮೊಳಕೆ ಕಾಳು ಗೊಜ್ಜು ಮಾಡೋದಕ್ಕೆ ಮಸಾಲ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ಗೆ ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಈರುಳ್ಳಿ ಒಂದು ಅರ್ಧ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ವೆಜಿಟೇಬಲ್ ಕಟ್ಟರ್ಗೆ ಈ ಥರ ಸ್ಟೀಲ್ದು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. 100% ಸ್ಟೀಲ್ ಆಗಿರಬೇಕು, ಅಂಥದ್ದು ಮಾತ್ರ ತೊಗೊಳ್ಳಿ. 2 ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಮಸಾಲ ರೆಡಿ ಆಯಿತು. ಇವಾಗ ಸ್ಟವ್ ಮೇಲೆ ಸ್ಟೀಲ್ ಕುಕ್ಕರ್ನ ಇಟ್ಕೊಳ್ಳಿ. ಆದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ಗಾಣದ ಎಣ್ಣೆ ಹಾಕ್ಕೊಂಡಿದ್ದೀನಿ. ರಿಫೈನ್ಡ್ ಆಯಿಲ್ಸ್ನೂ ಬಳಸಬೇಡಿ. ಗಾಣದ ಶೇಂಗಾ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ನಾನು ಶ್ರೀ ತತ್ವ ಹಿಂಗನ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಮೈದಾ ಬಳಸಿರಲ್ಲ, ಚೆನ್ನಾಗಿದೆ. ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಬ್ಕೊಂಡಿರುವಂತಹ ಮಸಾಲನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸಿ. ನಂತರ ಇದಕ್ಕೆ ತರಕಾರಿಗಳನ್ನ ಹಾಕ್ಕೋಬೇಕು. ನಾನು ಫಸ್ಟು ಬೀನ್ಸ್ನ ಹಾಕಿದ್ದೀನಿ. ಒಂದು 100 ಗ್ರಾಮ್ ಅಂದ್ಕೊಳ್ಳಿ, ಅಷ್ಟೇ ಬೀನ್ಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆ, ಬದನೆಕಾಯಿ, 4 ಥರದ್ದು ಮೊಳಕೆ ಕಟ್ಟಿರುವಂಥ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಹುರುಳಿಕಾಳು, ಈ 4 ಕಾಳುಗಳನ್ನು ಮೊಳಕೆ ಕಟ್ಟಿದ್ದೆ. ಇವೆಲ್ಲನೂ ನೋಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಸಿ. ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ನೀರನ್ನ ನೋಡಿ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರು ರೀತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಗೊಜ್ಜು ರೀತಿ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರು ತೊಳೆದಿರೋಂಥ ನೀರನ್ನ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ನನಗೆ ಗೊಜ್ಜು ರೀತಿ ಇದ್ರೇ ಇಷ್ಟ. ನಿಮಗೆ ಸಾಂಬಾರು ರೀತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಉಪ್ಪು ನೋಡ್ಕೊಳ್ಳಿ. ಒಂದು ಸಲ ಕುದಿಯೋದಕ್ಕೆ ಬಿಟ್ಬಿಡಿ. ಕುದಿ ಬರೋವರೆಗೂ ಮುಚ್ಚಳನ ಮುಚ್ಚಬೇಡಿ. ಕುದಿ ಬಂದ ಮೇಲೆ ಉಪ್ಪೆಲ್ಲ ನೋಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಜಲ್ ಹಾಕಿಸಿ. 2 ವಿಜಲ್ಗೆ ಚೆನ್ನಾಗಿ ಬೇಯುತ್ತೆ, ಅಷ್ಟೇ. ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿ ಮೊಳಕೆ ಕಾಳಿನ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಸಜ್ಜೆ ರೊಟ್ಟಿ ಮಾಡಬೇಕು. 2 ಕಪ್ಪಷ್ಟು ಸಜ್ಜೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕುದಿತಾ ಇರುವಂಥ ನೀರನ್ನ ಹಾಕ್ಕೋಬೇಕು. ಅದಕ್ಕೆ ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಆ ನೀರಿಗೆ ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿರಿ. ಆ ನೀರನ್ನ ಸ್ವಲ್ಪವಾಗೆ ಆ ಹಿಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಸುಡ್ತಾ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಸ್ಪೂನ್ ತೊಗೊಂಡಿದ್ದೀನಿ. ನೀವು ಯಾವ್ದಾರ ಸೌಟ್ ತೊಗೊಂಡಾದರೂ ಕಲಿಸ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ರೆ ಜೋರಾಗಿಬಿಟ್ರೆ ಮತ್ತೆ ಹಿಟ್ಟು ಹಾಕಬೇಕಾಗತ್ತೆ. ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೀವು ರೊಟ್ಟಿ ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ತೆಳುವಾಗಿ ಬರುತ್ತೆ. ನಾನು ತೊಗೊಂಡಿರುವಂತಹ ಹಿಟ್ಟಿಗೆ ಅಂದರೆ ಅರ್ಧ kg ಹಿಟ್ಟಿಗೆ 6 ರೊಟ್ಟಿ ಆಗುತ್ತೆ. ನಾನು ಸ್ವಲ್ಪ ದೊಡ್ಡ ರೊಟ್ಟಿ ಮಾಡ್ತೀನಿ. ಒಬ್ಬಿಟ್ಟು ಪೇಪರ್ ತೊಗೊಂಡಿದ್ದೀನಿ. ಒಬ್ಬಿಟ್ಟು ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿನ ತಟ್ಕೊಳ್ಳಿ. ನನಗೆ ಅಷ್ಟು ಚೆನ್ನಾಗಿ ರೊಟ್ಟಿ ತಟ್ಟೋದಕ್ಕೇನು ಬರಲ್ಲ, ಸುಮಾರಾಗಿ ಬರುತ್ತೆ. ಹಿಟ್ಟು ಮೇಲಂತೂ ತಟ್ಟೋದಕ್ಕೆ ಬರೋದೇ ಇಲ್ಲ. ಬಟ್ಟೆ ಮೇಲೆ ಅಥವಾ ಈ ಥರ ಪೇಪರ್ ಮೇಲೆ ಮಾತ್ರನೇ ರೊಟ್ಟಿ ತಟ್ಟೋದಕ್ಕೆ ಬರೋದು. ನೋಡಿ, ಸ್ಟವ್ ಮೇಲೆ ಹೆಂಚಿಟ್ಕೊಳ್ಳಿ. ಕಬ್ಬಿಣದ ಹೆಂಚು ಮಾತ್ರನೇ ಬಳಸಿ. ನಾನ್ ಸ್ಟಿಕ್ ತವಗಳನ್ನ ದಯವಿಟ್ಟು ಬಳಸಬೇಡಿ. ಹೆಂಚ್ಕಾದ್ಮೇಲೆ ರೊಟ್ಟಿನ ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಷ್ಟೇ. ತುಂಬ ಆರೋಗ್ಯಕರವಾದ ಸಜ್ಜೆ ರೊಟ್ಟಿ ರೆಡಿ ಆಗುತ್ತೆ. ಮೊಳಕೆ ಕಾಳಿನ ಗೊಜ್ಜು, ಸಜ್ಜೆ ರೊಟ್ಟಿ, ಈ ಕಾಂಬಿನೇಷನ್ನ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಹೋಮ್ ಮೇಡ್ ಶಾಂಪು. ಮನೇಲಿ ಶಾಂಪು ತಯಾರಿಸ್ಕೊಳ್ಳಲು ಅಂಟೊಳಕಾಯಿ ರೀತಾ ಬೇಕು. ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗ್ತಾ ಇದೆ. ಒಳ್ಳೆ ಕ್ವಾಲಿಟಿ ಇರುವಂಥ ರೀತಾ ನಿಮಗೆ 200 ರೂಪಾಯಿಗೇ ಸಿಗುತ್ತೆ 1 kg. ನೋಡಿ, ನನ್ನ ಕೂದಲಿಗೆ ಇಷ್ಟ ಆದರೆ ಸಾಕಾಗುತ್ತೆ. ಒಂದು 8ರಿಂದ 10 ತೊಗೊಂಡಿದ್ದೀನಿ. ರಾತ್ರಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನೆನೆಸಿಡಿ. ಬೆಳಗ್ಗೆ ನೋಡಿ ನೆಂದಿದೆ, ಅದನ್ನ ಕುಟ್ಟಿದಾಗ ಅದರೊಳಗಿರುವಂಥ ಬೀಜ ಬರುತ್ತೆ ಆಚೆಗೆ, ಈಸಿಯಾಗಿ ತೆಗಿಬೋದು. ರಾತ್ರಿನೇ ಮಾಡೋಕ್ಕೆ ಹೋದರೆ ಸ್ವಲ್ಪ ಸರ್ಕಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೆನೆದ ಮೇಲೆ ಆ ಬೀಜ ಈಸಿಯಾಗಿ ಬಂದುಬಿಡುತ್ತೆ. ಆ ಬೀಜ ನಮಗೆ ಬೇಕಾಗಿಲ್ಲ, ಅದನ್ನು ಎಸ್ದುಬಿಡಿ. ಆದರೆ ನೋಡಿ ಎಷ್ಟು ಚೆನ್ನಾಗಿದೆ, ಗೋಲಿ ಥರ ಇದೆ ಅಲ್ವಾ. ಅದನ್ನು ತೆಗೆದ್ಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಹಿಸಕಬೇಕು.
ಅಂಟೊಳಕಾಯಿನ ನಂತರ ಸ್ಟವ್ ಮೇಲೆ ಬೌಲ್ನ ಇಟ್ಬಿಟ್ಟು ಒಂದು 5 ನಿಮಿಷ ಕುದಿ ಬರೋವರೆಗೂ ಕುದಿಸಿ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾಗಲು ಬಿಡಿ. ನೋಡಿ ತಣ್ಣಗಾಗಿದೆ. ಇವಾಗ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಚೆನ್ನಾಗಿ ಹಿಸುಕ್ತಾ ಇದ್ದರೆ ನೋಡಿ ಈ ರೀತಿ ನೊರೆ ಬಂದ್ಬಿಡುತ್ತೆ. ಕಾಣಿಸ್ತಾ ಇದೆ ನಿಮಗೆ ಎಷ್ಟು ನೊರೆ ಬಂದ್ಬಿಟ್ಟಿದೆ. ಅದನ್ನು ನಂತರ ಫಿಲ್ಟರ್ ಮಾಡಿ. ಅಷ್ಟೇ, ನಮ್ಮ ಶಾಂಪೂ ರೆಡಿ ಆಗುತ್ತೆ. ಇದಕ್ಕೆ ಕಂಡೀಷ್ನರ್ ಬೇಕಲ್ವಾ? ಬರೀ ಶಾಂಪೂ ಇದೆ ಸಾಕಾಗಲ್ಲ, ಕಂಡೀಷ್ನರು ಬೇಕಲ್ವಾ? ಅದಕ್ಕೋಸ್ಕರ ಅಲೋವೆರಾನ ಹಾಕೋಬೇಕು. ನಿಮ್ಮ ಹತ್ರ ಅಲೋವೆರಾ ಗಿಡ ಇದ್ದರೆ ಜೆಲ್ನ ಹಾಕೊಳ್ಳಿ. ನನ್ನ ಹತ್ರ ಇತ್ತಿಲ್ಲ, ಅದಕ್ಕೋಸ್ಕರ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಸಿ. ಅಷ್ಟೇ, ಕೆಮಿಕಲ್ ಫ್ರೀ ಹರ್ಬಲ್ ಬೆಸ್ಟ್ ಹೋಮ್ ಮೇಡ್ ಶಾಂಪೂ ವಿತ್ ಕಂಡೀಷ್ನರ್ ರೆಡಿ ಆಗುತ್ತೆ. ತುಂಬ ಈಸಿ ಪ್ರೋಸೆಸ್. ಜಾಸ್ತಿ ಹೊತ್ತು ಟೈಮ್ ಏನು ಹಿಡಿಯಲ್ಲ. ರಾತ್ರಿ ನೆನೆಸಿಟ್ಕೋಬೇಕು ಅಷ್ಟೇ. ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಅದ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೋಗಿ ಮೇಡಮ್ ಇಷ್ಟೊಂದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದರೆ ಈ ಲಾಸ್ಯ ಹರ್ಬಲ್ ಶಾಂಪೂನ ಬಳಸ್ಬೋದು. ಇದರಲ್ಲೂ ರೀತಾ, ಸಿಗಕಾಯಿ, ಅಲೋವೆರಾ, ಭೃಂಗರಾಜ್ ಇನ್ನೂ ಕೆಲವು ಹರ್ಬ್ಸ್ನ ಬಳಸಿ ಮಾಡಿದ್ದಾರೆ. 100% ಕೆಮಿಕಲ್ ಫ್ರೀ. ಯಾವುದೇ ರೀತಿ ಹೆದರಿಕೆ ಇದ್ದಲೇ ಬಳಸ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು. 200 ml ನಿಮಗೆ 125 ರೂಪಾಯಿಗೆ ಸಿಗುತ್ತೆ. ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವಂತಹ ಸೂಪರ್ ಫುಡ್ಸ್. ನಿಮಗೆ ಚಿಕ್ಕ ಪುಟ್ಟ ನವೆ ಆಗ್ತಾ ಇದ್ರೆ, ಕಣ್ಣು ಕೆಂಪಾಗಿದ್ರೆ, ಕಣ್ಣಿನ ನೀರು ಬರ್ತಾ ಇದ್ರೆ, ಕಣ್ಣಿನಲ್ಲಿ ಸಣ್ಣ ಸಣ್ಣ ಗುಳ್ಳೆ ಏನಾರು ಆಗ್ತಾ ಇದ್ರೆ ಈ ಸೂಪರ್ ಫುಡ್ಸ್ನ ಪ್ರತಿದಿನ ಸ್ವಲ್ಪ ತಿನ್ನಿ. ಖಂಡಿತವಾಗ್ಲೂ ನಿಮಗೆ ಯಾವುದೇ ಕಣ್ಣಿನ ಸಮಸ್ಯೆಗಳು ಬರಲ್ಲ. ನಿಮ್ಮ ಕಣ್ಣಿನ ದೃಷ್ಟಿ ಕೂಡ ಜಾಸ್ತಿ ಆಗುತ್ತೆ. ಕಣ್ಣಿನ ದೃಷ್ಟಿ ಹೆಚ್ಚಿಸುವಂತಹ ಜ್ಯೂಸ್, ಮುದ್ರೆಗಳು, ಎಕ್ಸಸೈಸು, ಅಕ್ಯುಪ್ರೆಷರ್ ಪಾಯಿಂಟ್ಸ್, ಕೆಲವು ಟಿಪ್ಸು ಪ್ರತಿಯೊಂದನ್ನು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಒಂದ್ಸಲ ಚೆಕ್ ಮಾಡಿ. ಈ ಸೂಪರ್ ಫುಡ್ಸ್ ಅಲ್ಲಿ ಫಸ್ಟ್ ಒನ್ ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿನ ಯಾವುದೇ ರೂಪದಲ್ಲಾದ್ರೂ ನೀವು ತಗೋಬಹುದು, ಬೇಯಿಸ್ಕೊಳ್ಳಿ ಅಥವಾ ಹಾಗೇನಾದ್ರೂ ತಿನ್ಬೋದು. ಎರಡನೇದು ಕ್ಯಾರೆಟ್. ಕ್ಯಾರೆಟ್ನ ಸ್ಟೀಮ್ ಮಾಡಿಕೊಂಡು ಅಥವಾ ಸ್ವಲ್ಪ ಬೇಯಿಸ್ಕೊಂಡು ತಿಂದ್ರೆ ಒಳ್ಳೇದು. ಫೆನಲ್ ಸೀಡ್ಸ್. ನೀವು ಪ್ರತಿ ಸಲ ಆಹಾರ ತಿಂದ್ಮೇಲೆ 1 ಸ್ಪೂನ್ ಅಷ್ಟು ಸೋಂಪುನ ಚೆನ್ನಾಗಿ ಅಗ್ದು ತಿಂತಾ ಇದ್ರೆ ನಿಮ್ಮ ಜೀರ್ಣಶಕ್ತಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ಕಣ್ಣಿನ ಆರೋಗ್ಯನೂ ಜಾಸ್ತಿ ಆಗುತ್ತೆ. ಇನ್ನು 4ನೇದು ಬಾದಾಮಿ. ಬಾದಾಮಿನ 8 ಗಂಟೆ ನೀರಲ್ಲಿ ನೆನೆಸಿಟ್ಟು ನಂತರ ಸಿಪ್ಪೆ ತೆಗೆದು ತಿನ್ನಿ. ಒಬ್ಬರಿಗೆ 4 ರಿಂದ 5 ಬಾದಾಮಿ ಸಾಕಾಗುತ್ತೆ. ಇನ್ನು 5ನೇದು ನಮ್ಮ ಇಂಡಿಯನ್ ಸೂಪರ್ ಫುಡ್ ತುಪ್ಪ. ನಾಟಿ ಹಸುವಿನ ತುಪ್ಪನೇ ಹಾಕಬೇಕು. A2 ಗೀ. ಪ್ರತಿದಿನ 1 ಸ್ಪೂನ್ ಅಷ್ಟು ತುಪ್ಪ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಈ 5 ಸೂಪರ್ ಫುಡ್ಸ್ ನ ಇವತ್ತಿಂದನೇ ಪ್ರತಿದಿನ ತಿನ್ನೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕಣ್ಣಿನ ಆರೋಗ್ಯನ ಜಾಸ್ತಿ ಮಾಡ್ಕೊಳ್ಳಿ. ಕಣ್ಣಿನ ಆರೋಗ್ಯನ ಹೆಚ್ಚಿಸುವ ಮುದ್ರೆಗಳು. ಮೊದಲನೇದು ಪ್ರಾಣ ಮುದ್ರೆ. ಕಿರುಬೆರಳು, ಉಂಗುರ ಬೆರಳು ಎರಡನ್ನು ಹೀಗೆ ನಾನು ತೋರಿಸಿರೋ ರೀತಿ ಟಚ್ ಮಾಡಬೇಕು. ಟಿಪ್ ಟಚ್ ಮಾಡಬೇಕು. ಈ ರೀತಿ ರೌಂಡ್ ಇರಬೇಕು. ಉಳಿದ ಬೆರಳು ಸ್ಟ್ರೈಟ್ ಆಗಿ ಇರಬೇಕು. ಅದೇ ಥರ ಇನ್ನೊಂದು ಕೈಯಲ್ಲಿ ಮಾಡಬೇಕು. ಕಣ್ಣು ಮುಚ್ಕೊಂಡು ಈ ರೀತಿ ಕೂತ್ಕೊಳ್ಳಿ. ದಿನಕ್ಕೆ 2 ಸಲ ಮಾಡಬೇಕು. 15 ನಿಮಿಷ ಬೆಳಗ್ಗೆ, 15 ನಿಮಿಷ ಸಂಜೆ. ಖಾಲಿ ಹೊಟ್ಟೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರಡನೇದು ಸೂರ್ಯ ಮುದ್ರೆ. ಉಂಗುರ ಬೆರಳನ್ನು ಪ್ರೆಸ್ ಮಾಡಿ ಹೆಬ್ಬೆರಳಿಂದ ಹೀಗೆ ಇಟ್ಕೋಬೇಕು. ಟಿಪ್ ಬೇಡ. ಉಂಗುರ ಬೆರಳನ್ನು ಪ್ರೆಸ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದನ್ನು ಅಷ್ಟೇ 15 ನಿಮಿಷ ಬೆಳಗ್ಗೆ, 15 ನಿಮಿಷ ಸಂಜೆ ಮಾಡಿ ಖಾಲಿ ಹೊಟ್ಟೆಲಿ ಮಾಡಬೇಕು. ಈ 2 ಮುದ್ರೆಗಳನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿನ ದೃಷ್ಟಿ ಕೂಡ ಜಾಸ್ತಿ ಆಗುತ್ತೆ. ಕಣ್ಣಿನ ಆರೋಗ್ಯನ ಹೆಚ್ಚಿಸುವಂತಹ ಅಕ್ಯುಪ್ರೆಷರ್ ಪಾಯಿಂಟ್ಸ್. ತೋರು ಬೆರಳು, ಮಧ್ಯ ಬೆರಳು, ಈ ಮಧ್ಯದಲ್ಲಿ ನೋಡಿ ಈ ಪಾಯಿಂಟ್ ಕಾಣಿಸ್ತಾ ಇದೆ ಅಲ್ವಾ? ಈ ಪಾಯಿಂಟಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. 1 2 3 4 ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿ 50 ಸಲ ಮಾಡಬೇಕು. ಈ ಅಕ್ಯುಪ್ರೆಷರ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಊಟ ಆದಮೇಲೆ ಮಾಡಬಾರ್ದು, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಈ ಕೈಲೂ ಅಷ್ಟೇ. ಈ ತೋರು ಬೆರಳು, ಮಧ್ಯದ ಬೆರಳು, ಮಧ್ಯದ ಪಾಯಿಂಟ್ ಹೀಗೆ ಹೆಬ್ಬೆರಳಿಂದ ಪ್ರೆಸ್ ಮಾಡಿದರೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. ಹೆಬ್ಬೆರಳಲ್ಲಿ ಇಲ್ಲಿ ನಾನು ಡಾಟ್ ಹಾಕಿದ್ದೀನಲ್ವ, ಈ ಪಾಯಿಂಟ್ ಹೆಬ್ಬೆರಳು, ಈ ಪಾಯಿಂಟ್ ಹೀಗೆ. ಇದನ್ನು ಅಷ್ಟೇ ಒಂದು 20 ರಿಂದ 50 ಸಲ ಪ್ರೆಸ್ ಮಾಡಬೇಕು. ಖಾಲಿ ಹೊಟ್ಟೆಲೇ ಮಾಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಇವೆರಡು ಪಾಯಿಂಟ್ 2 ಕೈಯಲ್ಲೂ ಸೇಮ್ ಪಾಯಿಂಟ್. ಓಕೆ, ಹೆಬ್ಬೆರಳಿನ ಪಾಯಿಂಟ್, ಮಧ್ಯದ ಪಾಯಿಂಟ್. ದಿಸ್ ಈಸ್ ಬೆಸ್ಟ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಫಾರ್ ಐ ಹೆಲ್ತ್. ಕಣ್ಣು ನವೆ ಆಗ್ತಾ ಇದೆಯಾ, ಕಣ್ಣೆಲ್ಲ ಕೆಂಪಾಗಿದೆಯಾ, ಉರಿ ಆಗ್ತಾ ಇದೆಯಾ, ಕಣ್ಣಿನ ನೀರು ಬರ್ತಾ ಇದೆಯಾ, ಹಾಗಾದರೆ ಒಂದು ಡ್ರಾಪ್ಸ್ನ ಬಳಸ್ಬೋದು. ಮೆಡಿಕಲ್ಗೆ ಹೋಗಿ ನೀವು ಯಾವುದೋ ಒಂದು ಐ ಡ್ರಾಪ್ಸ್ನ ತೊಗೊಳೋದಕ್ಕಿಂತ ಈ ರೀತಿ ಒಳ್ಳೆಯದು ಆಯುರ್ವೇದಿಕ್ದು ಡ್ರಾಪ್ಸ್ನ ತೊಗೊಂಡು ಹಾಕೋಬೋದು.
ನೆನ್ಪಿಟ್ಕೊಳ್ಳಿ, ಇದು ಚಿಕ್ಕ ಪುಟ್ಟ ತೊಂದರೆಗೆ ಮಾತ್ರನೇ ಬಳಸಬೇಕು. ಅಂದ್ರೆ ಕಣ್ಣವೆ ಆಗಿದ್ರೆ ಕಣ್ಣು ಕುಟ್ಕೆ ಆಗೋದು, ಕಣ್ಣು ಕೆಂಪಾಗಿದ್ದು, ಕಣ್ಣು ಉರಿ ಬರೋದು, ಚಿಕ್ಕ ಪುಟ್ಟ ತೊಂದರೆಗೆ ಮಾತ್ರ ಇದು ಕೆಲಸ ಮಾಡುತ್ತೆ. ನನಗೆ, ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿಲಿ ಆಲ್ಮೋಸ್ಟ್ ಒಂದು 100 ಜನ ಇದನ್ನ ಬಳಸ್ತಾ ಇದೀವಿ. ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಎಲ್ಲ ಆಯುರ್ವೇದಿಕ್ ಹರ್ಬ್ಸ್ನ ಬಳಸಿ ಮಾಡಿರುವಂತಹ ಐ ಡ್ರಾಪ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಈ ಐ ಡ್ರಾಪ್ನ ಓಪನ್ ಮಾಡಿದ್ಮೇಲೆ 1 ತಿಂಗಳೊಳಗೆ ಬಳಸಬೇಕು. 1 ತಿಂಗಳಾದ್ಮೇಲೆ ಇದನ್ನ ಎಸ್ಬಿಟ್ಟು ಹೊಸ ತಗೋಬೇಕು. ಓಕೆನಾ? ನೋಡಿ, ಈ ರೀತಿ ಇರುತ್ತೆ ಐ ಸ್ಪಾ. ಇದನ್ನ ಒಂದೊಂದು ಡ್ರಾಪ್ ಮಾತ್ರನೇ ನಿಮ್ಮ ಕಣ್ಣಿಗೆ ಹಾಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಿ ಈ ಡ್ರಾಪ್ಸ್ನ 2 ದಿನ ಕಣ್ಣಿಗೆ ಹಾಕೊಂಡ್ರು ಸಾಕು. ನಿಮ್ಮ ಚಿಕ್ಕ ಪುಟ್ಟ ತೊಂದರೆಗಳು ಬೇಗ ಹೋಗುತ್ತೆ. ಆಯುರ್ವೇದಿಕ್ ಐ ಪ್ರೊಟೆಕ್ಟರ್ ಐ ಸ್ಪಾ ಆಯುರ್ ಕಂಪ್ನಿದು. ಇದೇ ರೀತಿದು ಇನ್ನೊಂದ್ ತರ ಇದೆ, ಹುಷಾರಾಗಿ ನೋಡಿ ತಗೊಳ್ಳಿ. ಆಯುರ್ ಕಂಪ್ನಿದು ಇದು. ಓಕೆನಾ? ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ಯಾವ ಲಿಂಕ್ಸು ಕೊಡಲ್ಲ, ನನ್ಗೆ ಯಾರು ಕಮಿಷನ್ ಕೊಡಲ್ಲ. ಓಕೆನಾ? ಅಮೆಝಾನ್ ಅಲ್ಲಿ ಸಿಗುತ್ತೆ, ನೀವೇ ಸರ್ಚ್ ಮಾಡಿ ತಗೊಳ್ಳಿ. ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಕೊನೆಯದಾಗಿ ಒಂದೊಳ್ಳೆ ಮಾತು. ಪ್ರತಿದಿನ ಒಮ್ಮೆಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ. ಇಲ್ಲದಿದ್ದರೆ ನೀವು ಈ ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿಯೊಂದಿಗೆ ಸಭೆಯನ್ನು ಕಳೆದುಕೊಳ್ಳಬಹುದು. ಸ್ವಾಮಿ ವಿವೇಕಾನಂದ. ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್ವೇ ಜನ ಸುಖಿನೋ ಭವಂತು.